ಗೊತ್ತಿಲ್ವಾ ನಿಂಗೆ? ಎದ್ದೇಳು. ತಪ್ಪ ಬೆಳಿಗ್ಗೆ ಹಬ್ಬಕ್ಕೆಲ್ಲ ನಿಮ್ ಕಿರಿಕಿರಿ ಶುರು ಆಯ್ತಾ? ನಿಂಗೆ ಕಾಲೇಜ್ ಕಳ್ಸಿದ್ರೆ ತಪ್ಪಾಯ್ತು. ಬರೀ ಬ್ಯಾಡ್ದಿದ್ ಮಾತೆ ನೀನು. ನನ್ಗೇನಾದ್ರೂ ಹುಡ್ಗನ್ ತೋರ್ಸಿದ್ರೆ ಇಷ್ಟೊತ್ತಿಗಾಗ್ಲೇ 4 ಮಕ್ಳಾಗಿರ್ತಿತ್ತು. ಮಾಡ್ಕೋ, ಯಾರ್ ಬೇಡ ಅಂದ್ರು. ಸಖತ್ತಾಗಿ ಮಾಡೋಳಿ ರೀಲ್ಸ್ನ. ನಿನ್ನ ಯಾವಲ್ಲ ಕೇಳಿದ್ದು ಫ್ರೀ ಇದೆಯಾ ಇಲ್ವಾ ಅಂತ? ಫ್ರೀ ಮಾಡ್ಕೊ ಅಂತ ಹೇಳಿದ್ದು. ಈ ವೀಕೆಂಡ್ ಫ್ರೀ ಮಾಡ್ಕೋ, ಇನ್ನೊಂದು ಹುಡುಗಿನ ನೋಡಕ್ ಹೋಗೋಣ ಅಂತವ್ನೆ. ಏನು ತಲೆಗಿಲ್ಲ ಕೆಟ್ಟಾಯ್ತಾ ಅಂತ ಅವ್ರಿಗೆ. ಈ ತಳಿಗೆ ಬೆಳಗ್ಗೆ ಚೆನ್ನಾಗಿದ್ದಾಳೆ, ಜೋಡಿನೂ ಚೆನ್ನಾಗಿರುತ್ತೆ, ಅವನು ಒಪ್ಕೋತಾನೆ. ಆ ಸ್ನೇಹ ಈಗ ಸಂಬಂಧ ಆಯ್ತು, ಅವರೇ ಸಂಬಂಧ ಕೇಳದು. ಇದನ್ನೆಲ್ಲ ನನ್ನ ಹತ್ರ ಎಂತ ಕೇಳುದು? ನಿಮ್ಮ ಮಗಳ ಹತ್ರ ಹೇಳಿ. ಮದುವೆ ಆದ್ರ ಹಣೆ ಬರ ಎಲ್ಲ ಒಂದೇ. ಲವ್ ಮ್ಯಾರೇಜರು ಅಷ್ಟೇ, ಅರೇಂಜ್ ಮ್ಯಾರೇಜರು ಅಷ್ಟೇ. ವಾವ್, ಏನ್ ಮಾಡಿದನ್ ಗೊತ್ತಾ ಹುಡುಗ? ನೋಡಿಲಿ. ಯಾರಿಗೋ ಮಳೆ ಹೊಡಿತಾ ಇರ್ತಾಳೆ ಅಂತ ಅರ್ಥ. ಬರೀ ಸೀತಾ, ಎಕ್ಸ್ಟ್ರಾಸ್ ಎಲ್ಲ ಬೇಡ. ನೀವೇನು ಪವನ್ ಕಲ್ಯಾಣ? ಬೇಗ ಸಿಕ್ಕಿದ್ರೆ ಬೇಗ ವ್ಯವಹಾರ ಮುಗಿಸ್ಬಿಡ್ಬೋದು ಅಂತ ಅಷ್ಟೇ. ವಾಟ್ ವ್ಯವಹಾರನ? ಸ್ವಾಮಿ, ಹೆಂಗಾರು ಮಾಡಿ ಇವತ್ತು ಮೀಟ್ ಅಪ್ ಹುಡುಗನನ್ನ ರಿಜೆಕ್ಟ್ ಮಾಡಂಗ್ ಮಾಡಪ್ಪ. ಈ ಥರ ವರ ಕೇಳು ಹುಡುಗಿ ನಾ ಒಬ್ಳೇ ಇರ್ಕಲ್ಲ. ಸೀತಾ, ನಾನು ಸಾಫ್ಟ್ವೇರ್ ಇಂಜಿನಿಯರ್, ಔಟ್ಪೋಸ್ಟ್ ಕೆಲಸ ಮಾಡ್ತಾ ಇದ್ದೀನಿ. 80 lakhs ಸ್ಯಾಲ್ರಿ ನನಗೆ. ನನ್ನನ್ನು ಮದುವೆ ಆಗು ಸೀತಾ, ನನ್ನನ್ನು ಮದುವೆ ಆಗು. ಲವ್ ಮಾಡ್ತೀನಿ ಬೇಬಿ, ಪ್ಲೀಸ್ ಬೇಬಿ. ಸೀತಾ, ತುಂಬ ದುಡ್ಡಿದೆ, ನನಗೆ ಮದುವೆ ಆಗು ಸೀತಾ, ನನಗೆ ಮದುವೆ ಆಗು ಸೀತಾ. ಸೀತಾ, ಸೀತಾ ಎದ್ದೇಳು, ಟಿಫನಿಗೆ ಟೈಮ್ ಆಯ್ತು. ಎಷ್ಟೊತ್ತು ಮಾಡ್ತೀಯಾ? ಇನ್ 10 ನಿಮಿಷದಲ್ಲಿ ಡೈನಿಂಗ್ ಹಾಲಿಗೆ ಹೋಗಿಲ್ಲ ಅಂದ್ರೆ ಟಿಫನ್ ಕೊಡಲ್ಲ. PG ರೂಲ್ಸ್ ಗೊತ್ತಿಲ್ವಾ ನಿಂಗೆ? ಎದ್ದೇಳು. ಹೌದಲ್ಲ, ಥ್ಯಾಂಕ್ಸ್ ಕಣೆ. ಸದ್ಯ ಎಬ್ಸಲ್ಲ, ದರಿದ್ರ ಕನ್ಸು. ಏನ್ ಕನ್ಸು? ಯಾರು ಬಂದಿದ್ರು? ಒಬ್ಬ ಆಗಿದ್ರೆ ಪರವಾಗಿರ್ಲಿಲ್ಲ. ಎಷ್ಟೊಂದ್ ಜನ ಗೊತ್ತಾ, ಮದ್ವೆಗೂ ಅಂತ ಹಿಂದೆ ಬಿದ್ದಿದ್ರು. ಫುಲ್ ಡಿಮ್ಯಾಂಡ್ ನಿಂಗೆ. ಯಾವಳಿಗ್ ಬೇಕೆ ಡಿಮ್ಯಾಂಡು? ಸರಿ ಬಾ, ತಿಂಡಿ ಮಾಡೋಣ. ಸರಿ ನಡಿ. ಎಂತಪ್ಪ ಬೆಳಿಗ್ಗೆ ಹಬ್ಬಕ್ಕೆಲ್ಲ ನಿಮ್ ಕಿರಿಕಿರಿ ಶುರು ಆಯ್ತಾ? ನನ್ನ ಫೋನು ನಿಂಗೆ ಕಿರಿಕಿರಿಯ ಮಗಳೇ? ಮತ್ತಿನ್ನೆಂತ, ನೀವೀಗ ಫೋನ್ ಮಾಡಿ ಎಂತಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಅಷ್ಟೇ ತಾನೆ, ವೀಕೆಂಡ್ ಬರ್ತೀಯಾ ಇಲ್ಲ ಅಂತ ಹೇಳಿ. ಇದಕ್ಕೆ ಕಣ್ ನಿನ್ನ ನನ್ನ ಮುದ್ದು ಮಗಳನ್ನು ಬೇಕಾಗೋದು ನಾನು. ನನ್ನ ಮನಸ್ಸು ನಾನು ಎಷ್ಟು ಚಂದ ಅರ್ಥ ಮಾಡ್ಕೊಂಡಿದ್ದೆ. ಇಲ್ಲೇ ನಾ ಬತ್ತಿಲ್ಲೆ ಬಂದು ನೀ ಎಂತ ಮಾಡ್ತೀರ ನಂಗೆ ಗೊತ್ತಿತ್ತು. ಯಾವುದೋ ಒಂದು ಹುಡುಗನ ಮುಂದೆ ಕೂರಿಸಿ ಉಪ್ಪಿಟ್ಟು ಚಾ ಕೊಟ್ಟು ಮದುವೆ ಅಂತಿ. ನಂಗೆ ಸದ್ದಿಲ್ಲ. ವಯಸ್ಸಿಗೆ ಬಂದು ಮಗಳು 20ಗೆ ನಿನ್ನ ಚಿಂತೆ ಅಲ್ಲದೆ ಮತ್ತೆಂತ ಇರುತ್ತೆ ಮಗ ನಮಗೆ. ನೀನು ಕಾಣ ದೂರಾಗಿದ್ದೆ, ಎಷ್ಟೊತ್ತಿಗೆ ಕಂಡ್ರು ಹಿಂದೆ ನೆನಪು ನಮಗೆ. ನೀನು ಹಬ್ಬಿಗೆ ಬೇರೆ ಹುಷಾರಿಲ್ಲ. ಅಮ್ಮನಿಗೆ ಎಂತಾಯ್ತು? ಹುಷಾರೇ ಇದ್ರಲ್ಲ, ಸರಿಯಾಗಿ ನಿದ್ರೆ ಮಾಡ್ತಿದ್ರ ಇಲ್ಯಾ? ಕಾಯಿಲೆಯಿಂದ ಅಲ್ಲ ಮರೈತಿ, ನಿನ್ ಮದ್ವೆ ಆಗುವವರೆಗೂ ನಂಗೆ ನಿದ್ದೆ ಬತ್ತಿಲ್ಲ. ಹಂಗಾರೆ ನೀನೇ ಮದಿ ಆಗುತ್ತೆ. ಛೇ, ಎಂತ ಮಾತಾಡ್ತೀನಿ? ನಿಂಗೆ ಕಾಲೇಜ್ ಕಳ್ಸಿದ್ರೆ ತಪ್ಪಾಯ್ತು. ಬರೀ ಬ್ಯಾಡ್ದಿದ್ ಮಾತೆ ನಿಂದು. ಎಷ್ಟ್ ಸರ್ತಿ ಹೇಳುದಮ್ಮ ನಾನು, ನಂಗೆ ಮದಿ ಹಬ್ಬಕ್ಕೆ ಇಷ್ಟ ಇಲ್ಲ. ನಾನು ಓದಕ್ಕೆ US ಹೋಯ್ಕಷ್ಟೇ. ಈಗ ಮಗ ಈ ಸರಿ ಬಂದ ಸಂಬಂಧ ಬಹಳ ಒಳ್ಳೆ ಸಂಬಂಧ ಮಗ. ಪ್ರತಿ ವಾರ ಇದನ್ನ ಹೇಳ್ತೀರಿ. ನಂಗೆ ಸದ್ದಿಲ್ಲ, ನಂಗೆ ಲೈಫ್ ಹಂಗೆ ಮದಿ ಹಬ್ಬಕ್ಕಿಲ್ಲ. ನಂಗೆ ಲೇಟ್ ಆಗ್ತಿತ್ತು, ನಾನು ಫೋನ್ ಇಡ್ತೆ. ಬಾಯ್. ಎಂತ ಹೊಡೆದು ಕಿರಿಕಿರಿ ಅಂತ ಅಲ್ಲ. ಇವಳು ಹಿಂಗೆ ಹೇಳಿದ್ರೆ ಹೆಂಗೆ? ದೊಡ್ಡ ಮಗಳಿಗೆ ನೋಡಿದ್ರೆ 2 ತಿಂಗಳಲ್ಲಿ ಡಿವೋರ್ಸ್ ಆತ. ಅಕ್ಕನಿಗೆ ಹಿಂಗಾದ್ರೆ ತಂಗಿಗೆ ಯಾರಾದ್ರೂ ಲಗ್ನ ಆತ್ರ? ಅಲ್ಲ ಮತ್ತೆ ನೀನು ನಂಗೆ ಯಾಕೆ ಹೋಗಾಡ್ತಾ ಇದ್ದೆ? ನಂಗೆ ಈ ಪರಿಸ್ಥಿತಿ ಗೊತ್ತಿಲ್ಲ. ಅದಕ್ಕೆ ಅಲ್ಲ ನಾನು ಒದ್ದಾಡ್ಕೊಂಡು ಎಲ್ಲಿ ಒಳ್ಳೆ ಹುಡುಕುತ್ತಾ ಇದ್ದೀನಿ. ನಾನು ನಿಮ್ಮ ರಗಳಿಗೆ ನಾನು ಸಿಕ್ಕಾಬಿದ್ದು ಅದಿ. ಅವರು ಹಾಗೆ ಇವಳು ಹಿಂಗೆ, ನೀನು ಮತ್ತೊಂದ ಮನೆ. ಯಾರ್ದೆ ಫೋನು? ನಿಮ್ಮ ಅಪ್ಪಂದ? ಯಾಕೆ ಇಷ್ಟು ರೂಢಾಗಿ ಮಾತಾಡ್ತೀಯ? ಮತ್ತಿನ್ನೆಂತ ಕಣೆ, ಪ್ರತಿ ವಾರ ಊರಿಗೆ ಕರೆಸ್ತಾರೆ, ಯಾವ್ದೋ ಒಂದು ಹುಡುಗನ ಮುಂದೆ ಕೂರಿಸಿ ಮದ್ವೆ ಆಗು ಅಂತಾರೆ. ನನಗ್ ಸದ್ಯ ಇಲ್ಲ. ನನ್ಗೇನಾದ್ರೂ ಹುಡ್ಗನ್ ತೋರ್ಸಿದ್ರೆ ಇಷ್ಟೊತ್ತಿಗಾಗ್ಲೇ 4 ಮಕ್ಳಾಗಿರ್ತಿತ್ತು. ಮಾಡ್ಕೋ, ಯಾರ್ ಬೇಡ ಅಂದ್ರು.
ನನ್ಗಂತೂ ಈ ಮದ್ವೆ ಗಿದ್ವೆ ಏನು ಬೇಡ. ಅಕ್ಕನ್ ನೋಡೇ ಸಾಕಾಗಿದೆ. ಅದೇನೋ ಲವ್ ಅಂತ ಮದ್ವೆ ಆದ್ಲು, 2 ವರ್ಷಕ್ಕೆ ಡಿವೋರ್ಸ್ ಕೇಳ್ತಿದ್ದಾಳೆ. ನಾನಂತೂ US ಹೋಗಿ ಆರಾಮಾಗಿರ್ತೀನಿ. ಸಖತ್ತಾಗಿ ಮಾಡೋಳಿ ರೀಲ್ಸ್ನ. ಅವ್ನು ಫೋನ್ ಹಾಕಿ ಎಲ್ಲಿದ್ದಾನೆ ಕೇಳು. ಮಗ ಕಲ್ಯಾಣು ಎಲ್ಲಿದ್ದಿಲ್ಲ? ಹೇಳವಾ ಮಗ ಎಲ್ಲಿದ್ದಿಲ್ಲ? ಹಾರಾಡ್ತಾ ಇದೀನಿ ಕಣವ. ಹಂಗಂದ್ರೆ ಎಲ್ಲ ಆಕಾಶದಲ್ಲಿದ್ಯಾ? ಇಲ್ಲ ಕಣವ, ನೀನು ಅಪ್ಪಯ್ಯನ ಮದುವೆ ಆದಮೇಲೆ ಪಂಜದೊಳಗಿರೋ ಗಿಳಿ ಆಗ್ಬಿಟ್ಟಿದ್ಯಾ. ಹಂಗಾಗಿ ನಿಂಗೆ ಹಾರಾಡೋದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ. ನಾನು ಅಪ್ಪಯ್ಯನ ಮುಷ್ಟಿಯಿಂದ ಆಚೆ ಬಂದಲ್ಲ, ಹಂಗಾಗಿ ಹಾರ್ತಾ ಇದ್ದೀನಿ. ಅವ ಈಗಲೂ ಹೇಳ್ತಾ ಇದ್ದೀನಿ ಕೇಳು, ಅಪ್ಪಯ್ಯನ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟು ಹೇಳ್ತೀನಿ, ನಿನ್ನ ರಾಣಿ ರಾಣಿ ಥರ ನೋಡ್ಕೊತೀನಿ. ಸರಿಯಾಗಿ ಹೇಳು ಮಗ, ಎಲ್ಲಿದ್ಯಾ? ಅವೋ ಲೇ ಬಡಾತಿದೆ ಎಲ್ಲೆಲ್ಲ ಇದೆಯಾ? ಅಪ್ಪಯ್ಯ ನಾನು ಪ್ರಾಜೆಕ್ಟ್ ವರ್ಕ್ ಮೇಲೆ ಆಚೆ ಬಂದಿದ್ದೀನಿ ಅಪ್ಪಯ್ಯ. ಏಯ್ ನೀನು ಎಲ್ಲಾನ ಇರು, ಶನಿವಾರ ಬಿಡು ಮಾಡ್ಕೊ. ಇಲ್ಲ ಇಲ್ಲ ಅಪ್ಪಯ್ಯ, ನಾನಂತೂ ಫ್ರೀ ಇಲ್ಲ. ಏಯ್ ಇನ್ನೇನು ಯಾವಲ್ಲ ಕೇಳಿದ್ದು ಫ್ರೀ ಇದೆಯಾ ಇಲ್ವಾ ಅಂತ? ಫ್ರೀ ಮಾಡ್ಕೊ ಅಂತ ಹೇಳಿದ್ದು. ಸರಿ ಅಪ್ಪಯ್ಯ. ಫಾಕ್ ಹೇಟ್ ದಿಸ್. ನೋಡಿದ್ಯಾ ಫೋನ್ ಕಟ್ ಮಾಡ್ದ. ಫೋನಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ತಿಳುವಳಿಕೆ ಇಲ್ಲ. ಅಯೋಗ್ಯಂತಂದು ಎಲ್ಲ ನಿನ್ನಿಂದಾನೆ. ನಾನೇನು ಮಾಡಿದೆ? ಎಲ್ಲ ಮಾಡೋದು ಮಾಡ್ಬಿಟ್ಟು ನಾನೇನು ಮಾಡಿದೆ? ಮಳ್ಳಿ ಥರ ಕೂತ್ಕೊಂಡ್ಬಿಡ್ತಾಳೆ. ಆಗೋ ಮಗ ಏನಾಯ್ತು? ನಮ್ಮಪ್ಪ ಅವನಲ್ಲ, ಆ ಮ್ಯಾನೇಜರ್ ರೋಜಿಕ್ಕಿನ್ನ ಜಾಸ್ತಿ ರೋಸ್ತಾವನ್ಲು. ಈ ವೀಕೆಂಡ್ ಫ್ರೀ ಮಾಡ್ಕೋ, ಇನ್ನೊಂದು ಹುಡುಗಿನ ನೋಡಕ್ ಹೋಗೋಣ ಅಂತವ್ನೆ. ಏನು ತಲೆಗಿಲ್ಲ ಕೆಟ್ಟಾಯ್ತಾ ಅಂತ ಅವ್ರಿಗೆ. ನೋಡು ಮಗ, ಇದೆಲ್ಲ ನಮ್ಮ ಲೈಫಿನ ಒಂದು ಫೇಸು ಆಯ್ತಾ? ಇದನ್ನೆಲ್ಲ ಎಂಜಾಯ್ ಮಾಡ್ಬೇಕು. ಏನಲ್ಲೋ ಎಂಜಾಯ್ಮೆಂಟ್ ಇಲ್ಲ. ನಾನಂತೂ ಮದುವೆನೇ ಆಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನಗಂತೂ ನೋಡಪ್ಪ ಈ ಕಮಿಟ್ಮೆಂಟ್ ಎಲ್ಲ ಆಗಲ್ಲ. ಐ ವಾಂಟ್ ಟು ಬಿ ಫ್ರೀ ಬರ್ಡ್ ಮ್ಯಾನ್. ಅಂಥದ್ರಲ್ಲಿ ಹುಡುಗಿರೋ ನೆವ ಮಚ. ಮತ್ತೇನೋ ಮಾಡ್ತೀಯಾ? ಹೆಂಗಿದ್ರು ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅವಳಿಗೆ ಇಷ್ಟ ಆಗ್ಬಿಟ್ರೆ ನನಗಿಷ್ಟ ಆಗಬಾರ್ದ? ಅಪ್ಪಿ ತಪ್ಪಿ ಅವಳು ಇಷ್ಟಪಟ್ಲು ಅಂತ ಇಟ್ಕೋ, ಅವಳಿಗೆ ಹೆಂಗೆ ಇಷ್ಟ ಪಡಿಸ್ಬಾರ್ದು ಅಂತ ನನಗೆ ಗೊತ್ತೈತೆ. ಸರಿನಪ್ಪ ಬಿಡಿ, ಮಾನಸ ಪುತ್ರ. ಮುಂದಿನ ವಾರ ಹುಡುಗಿ ನೋಡಕ್ಕೆ ಹೋಗೋಣ. ಬ್ಯಾಂಕ್ ಮ್ಯಾನೇಜರ್ ಮಗಳು, ಕುಂದಾಪುರದ ಹುಡುಗಿ, ತೆಳಿಗೆ ಬೆಳಗ್ಗೆ ಚೆನ್ನಾಗಿದ್ದಾಳೆ, ಜೋಡಿನೂ ಚೆನ್ನಾಗಿರುತ್ತೆ. ಅವನು ಒಪ್ಕೋತಾನೆ. ಅವ್ನು ಹೇಳು ಒಪ್ಕೊಳ್ಳೇಬೇಕು ಅಂತ. ಬಂದ್ಬಿಡಿ, ಇಂಥವಕ್ಕೆಲ್ಲ ನನ್ನ ಚೂ ಬಿಟ್ಬಿಡೋದು. ನಿಮ್ಮ ಅಪ್ಪ ಮಗನ ಮಧ್ಯೆ ಸಿಕ್ಕಾಕೊಂಡು ಒದ್ದಾಡೋದೇ ಆಗೋಗಿದೆ ನಂಗೆ. ಎಂತ ಒದ್ದಾಟ ನಿಮ್ದು? ಅಪ್ಪ ಅಲ್ದ ನೀವು? ಅಧಿಕಾರ ಇಲ್ದ ನಿಮ್ಗೆ? ಜೋರ್ ಮಾಡಿ ಹೇಳೋದು. ಜೋರು ಮಾಡ್ರಿ, ಯಾರು ಕೇಂದ್ರ ಮಾಡ್ತೀವಿ ಮನೆಗೆ? ಈಗಿನ ಮಕ್ಕಳು ನಮ್ಮ ಮಾತು ಕೇಂದ್ರ.
ಎಲ್ರಿಗೂ ಅವ್ರದ್ದೇ ಇಷ್ಟದ್ದು ಏನೋ ಅದಾಯ್ಕಲ್ಲ ನಮ್ಮ ಮಾತು ಕೇಂಬರಿಲ್ಲ ಇಲ್ಲಿ. ಇಷ್ಟ ಇದ್ದು ಮದುವೆಯಾಗಿ ಈಗ ಮನೆಗೆ ಬಂದು ಕೂತಿಲ್ದೆ ಏನು ಹುಡುಗಾಟವ ಮದುವೆ ಅಂದರೆ ಇಷ್ಟ ಬಂದಾಗ ಮದುವೆ ಹಾಕೋದು, ಬೇಡ ಅಂದಾಗ ಬಿಡೋದು. ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವು ಅವಳನ್ನ ಒಪ್ಸಿ. ಇಲ್ಲ ಕಣ, ಅದು ಇವಳು ವಿಷಯ ಇದೆ. ಸೀತನಿಗೂ ಹಂಗೆ ಹೇಳೋಕತ್ತ. ಅವಳು ಮೊದಲೇ ಮದಿಬೇಡ ಅಂತ ಇದ್ದ. ಹಾಗೆ ಫೋರ್ಸ್ ಅಂತ ತಗೊಂಡು ಅವಳನ್ನ ಎಳ್ಕೊಂಡು ಹಸಿ ಮಣ್ಣು ಮೇಲೆ ಕೂಡ್ಸೋಕತ್ತ. ಅವಳು ಹಸುವ ಹಸು ಅಲ್ಲ, ಹೋರಿ ಅದು. ಯಾರ್ದಾರ ಮತ್ತೆ ಕೇಳ್ತಾ? ನಂಗೆ ಅದೆಲ್ಲ ಗೊತ್ತಿಲ್ಲ, ನೀವು ಒಪ್ಸಿ. ಇಲ್ಲಿ ಕಣ, ಅವ್ರು ನನಗೆ ಭಾಳ ಪರಿಚಯ ಇದ್ದಾರೆ. ನಾನು ಮಂಡ್ಯದಂಗೆ ಬ್ಯಾಂಕ್ ಮ್ಯಾನೇಜರ್ ಆಗ್ತಿದ್ದಾಗ ನನ್ನ ಫ್ರೆಂಡ್. ಆ ಸ್ನೇಹ ಈಗ ಸಂಬಂಧ ಆಯ್ತು, ಅವರೇ ಸಂಬಂಧ ಕೇಳೋದು. ನಾನು ಮಾತಾಡ್ದು ಹುಡುಗ ಒಳ್ಳೆ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದ, ಅನುಕೂಲದ ಪಾರ್ಟಿ. ಈಗ ಮದುವೆ ಆದರೆ ಇಬ್ಬರು ಒಳ್ಳೆ ರೀತಿಯಾಗಿ ಸಂಸಾರ ಮಾಡ್ಕೊಂಡು ಬೆಂಗಳೂರಂಗೆ ಇರ್ಲಕ್ಕ. ಆದ್ರೆ ನನ್ನ ಮಾತು ಕೇಂಬರ್ಬೇಕಲ್ಲ ಈ ಮನೆಗೆ. ನೀವು ಅರ್ಥ ಮಾಡ್ಸಕ್ಕೆ ಏನು ಅರ್ಥ ಆಯ್ತದೋ ಏನೋ. ನಾನು ಇನ್ನು ಹೆಂಗೆ ಹೇಳಲಿ ಅವನಿಗೆ? ತಿಳುವಳಿಕೆ ಇಲ್ಲದೆ ಇರೋರ್ಗಾದ್ರೆ ಹೇಳ್ಬೋದು. ನೀನು ಏನು ಹೇಳ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಅವರು ಕುಂದಾಪುರದವರು, ಒಳ್ಳೆ ಜನಗಳು, ನಮ್ಮ ಥರ ಹೊರಟಲ್ಲ. ಅವನು ನಮ್ಮ ಜೊತೆ ಬರಬೇಕು, ಈ ಮದುವೆಗೆ ಒಪ್ಕೋಬೇಕು ಅಷ್ಟೇ. ಅಷ್ಟೇ ಅಂತ ನೀನು ಹೇಳ್ರಕ್ಕ. ಅವಳು ಗೊತ್ತಿದ್ದು ಎಷ್ಟು ಕಷ್ಟ ನಿಂಗೆ ಗೊತ್ತಿದ್ದ. ಮೊದಲೇ ಮಂಡ್ಯದ ಜನ ಮಾತು ಹೊರಟವರು, ಆದರೆ ಹೃದಯ ಅಷ್ಟೇ ಒಳ್ಳೇದು. ಇದನ್ನೆಲ್ಲ ನನ್ನ ಹತ್ರ ಎಂತ ಕೇಳುದು? ನಿಮ್ಮ ಮಗಳ ಹತ್ರ ಹೇಳಿ. ಅಲ್ಲ ನೀವಿಬ್ರು ಎಂತಕ್ಕೆ ಈ ವಿಚಾರವಾಗಿ ಜಗಳ ಆಡ್ತಿದ್ರಿ? ಅಲ್ಲ ಈಗ ಎಂತ ಸೀತಾ ಹುಡುಗನ ಕಾಮಕ್ಕೆ ಇಲ್ಲಿ ಬಪ್ಪ ಕೊಪ್ಪುದಿಲ್ಯಾ? ಇಲ್ಲ ಇಲ್ಲ ಅಂದ್ರೆ ಏನ್ ಮಾಡೋದು? ಹುಡುಗಿ ಬೆಂಗಳೂರಲ್ಲೇ ಅವಳೇ ಅಂತೀರಾ, ನಮ್ಮ ಮಗನು ಅಲ್ಲೇ ಅಂತಾನೆ. ಇಬ್ರು ಸೇರಿ ಮಾತಾಡ್ಕೊಳ್ಳಿ ಬಿಡಿ. ಇವಳು ಹೇಳೋದು ಸರಿ ಇತ್ತು, ನಿಮ್ಮ ಫ್ರೆಂಡಿಗೆ ಹೇಳಿ. ಐಡಿಯಾನು ಒಳ್ಳೆ ಇತ್ತು, ಆದರೆ ಅದಕ್ಕೆ ಶ್ರೀಧರ್ ಒಪ್ಕಲ್ಲ. ಈಗಿನ ಕಾಲದ ಹುಡುಗರಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನು ಹೇಳಿದ್ರು ಕೇಳ್ದೇವ್ರಂಗೆ ಬೆಳೆಸ್ಬಿಟ್ಟಿದ್ಯಲ್ಲ, ಅದೆಂಥ ಮಗನ ಇರ್ತೇನೆ ನೀನು. ಅಲ್ಲ, ಈಗ ಹೆಣ್ಮಗಳನ್ನ ಒಬ್ಬಳನ್ನೇ ಕಳ್ಸು ಅಂತ ನಾವು ಕೇಳೋಕ್ಕಾಯ್ತದ? ಕೇಳಿದ್ರು ಅವ್ರು ಒಪ್ತಾರ? ಈಗ ಅಮ್ಮನ ಪರಿಸ್ಥಿತಿನ ಒಂಚೂರು ಅರ್ಥ ಮಾಡ್ಕೋ. ಅವ್ರ ಇಮೋಷನ್ಗೆ ರೆಸ್ಪೆಕ್ಟ್ ಕೊಡು ಮರೈತಿ. ಸರಿ ಅಕ್ಕ, ನೀನ್ ಹೇಳ್ದಂಗೆ ನಿನ್ ಕಣ್ಣಿಗೆ ಮದುವೆ 2 ವರ್ಷಕ್ಕೆ ಮನೆಗೆ ಬತ್ತೆ, ಓಕೆನಾ? ನನ್ನ ಅದೃಷ್ಟ ಅಷ್ಟೇ ಇದ್ದಿತ್ತು. ಇರ್ಲಿ ಬಿಡು, ನೀನಾರು ಅಪ್ಪ ಅಮ್ಮ ಹೇಳಿದ ಹುಡುಗನ ಮದುವೆ ಆಗಿ ಖುಷಿಯಾಗಿರು. ಸಾರಿ ಅಕ್ಕ, ಮದುವೆ ಆದವ್ರ ಹಣೆ ಬರ ಎಲ್ಲ ಒಂದೇ. ಲವ್ ಮ್ಯಾರೇಜರು ಅಷ್ಟೇ, ಅರೇಂಜ್ ಮ್ಯಾರೇಜರು ಅಷ್ಟೇ. ಓ, ನಿನಗೆ ಪ್ರಪಂಚದಂಗೆ ಇಪ್ಪದೆಲ್ಲ ಗೊತ್ತಿತ್ತಲ್ಲನ? ಲೇಡಿ ಬೃಹಸ್ಪತಿ ನೀನು. ಈಗ ವಾಟ್ಸಪ್ ಚೆಕ್ ಮಾಡು, ಆ ಹುಡುಗನ ನಂಬರ್ ಕಳಿಸಿದೆ. ಫ್ರೀ ಇಪ್ಪತ್ತಿಗೆ ಅವನಿಗೆ ಕಾಂಟ್ಯಾಕ್ಟ್ ಮಾಡು, ಮೀಟ್ ಮಾಡ್ಕೊಳ್ಳಿ. ಹೇಳೋದು ಅರ್ಥ ಆಯ್ತಲ್ಲ ನಿಂಗೆ? ಸರಿ, ಕಳ್ಸಿದ್ಯಲ್ಲ, ಆಮೇಲೆ ಕಾಂತೆ. ಅಂದಂಗ ಆ ಹುಡುಗನ ಹೆಸರೆಂತ? ಅವನ ಹೆಸರು ಕಲ್ಯಾಣ್. ಕಾಂಬಾ, ಎಷ್ಟು ಕಲ್ಯಾಣ ಗುಣ ಇತ್ತಂದೇಳಿ. ಲೋ ಮಗ ಕಲ್ಯಾಣು. ಸರಿ ಸರಿ ಕಣವ, ನೀನು ಅಳ್ಬೇಡ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಆ ಹುಡುಗಿ ಯಾರು ಅಂತ ಹೇಳು, ನಾನು ಇಲ್ಲೇ ನೋಡ್ಕೊತೀನಿ. ಹಾಂ, ಅಪ್ಪ ಹೆಂಗೆ ಹೇಳಿ ನಂಬರ್ ಕಳ್ಸಕ್ಕೆ ಹೇಳು. ಹಂಗೆ ಆ ಹುಡುಗಿ ನೋಡಿ ಒಪ್ಕೊಂಡ್ಬಿಡ್ಲ ಮಗ? ಓ, ಹಂಗೆ ನೋಡಿ ಒಪ್ಕೊಳ್ಳೋದಾದ್ರೆ ನೋಡೋದಿನ್ಯಾಕೆ, ಬಂದು ತಾಳಿ ಕಟ್ಬಿಡ್ತೀನಿ. ಮೂತಿ ಹಂಗಾರ ಇರಲಿ. ಇಲ್ಲ ಕಣ್ಲ ಮಗ, ಕುಂದಾಪುರ ಕಡೆ ಹುಡುಗಿ ನೋಡಕ್ಕೆ ಎಷ್ಟು ಚೆನ್ನಾಗವಳೆ ಅಂತೀಯ. ಕೈ ತೊಳೆದು ಮುಟ್ಬೇಕು ಕಣ್ಲಾ. ಅದೆಲ್ಲರೂ ಹಂಗೆ ಇರ್ತಾರೆ, ಆದ್ರೆ ಬುದ್ಧಿ. ಅಯ್ಯೋ, ಬುದ್ಧಿಗೇನಾಗಿದೆ? ಇಂಜಿನಿಯರ್ ಅಂತ ಕಣ್ಲ ನಿನ್ನಂಗೆಯ. ಕೆಲಸದಾಗೂ ಅವಳೆ. ನಿನಗೂ ಹೊಂದಾಣಿಕೆ ಆಯ್ತದೆ ಅಂತಾನೆ ನಿಮ್ಮ ಅಪ್ಪ ಈ ಸಂಬಂಧ ನೋಡಿರೋದು. ಫೋನ್ ನಂಬರ್ ಕಳಿಸ್ತೀನಿ, ನೀನೇ ಮಾತಾಡ್ಕೋಬೇಕು. ಫೋನ್ಗಿನ್ ಮಾಡ್ದಿದ್ರೆ ನನ್ನ ಮೇಲೆ ಆಣೆ, ಗೊತ್ತಾಯ್ತಾ? ಅದೆಲ್ಲ ಸರಿ. ಅವಳ ಹೆಸರೇನಂತೆ? ಸೀತಾ ಅಂತ ಕಣ್ಲ. ಸೀತಾ? ಹ್ಞೂ ಸರಿ, ಫೋನ್ ಇಡು. ಸೀತಾ ಅಂತೆ, ಸೀತಾ. ಹೆಸರೇ ಔಟ್ಡೇಟೆಡ್ ಆಗೈತೆ. ಮತ್ತೆ ಮನೆಯಿಂದ ಯಾರ್ದು ನಂಬರ್ ಕಳಿಸಿದಾರೆ ಕಣೆ. ಹೌದಾ? ಕೊಡಿಲಿ. ಫೋನ್ ಕೊಡೆ. ತಡಿಯೇ, ಮೊದಲು ಒಂದು ನಂಬರ್ ಸೇವ್ ಮಾಡ್ತೀನಿ. ಏನಂತ ಅವನ ಹೆಸರು? ಹೂ ಕೇರ್ಸ್? ಹಾಗಾದ್ರೆ ನೀನು ಅವನಿಗೆ ಕಾಲ್ ಮಾಡಲ್ವಾ? ಮೀಟು ಆಗಲ್ವಾ?
ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ಇನ್ನು ಅವನನ್ನ ಯಾಕೆ ಮೀಟ್ ಮಾಡಲಿ? ಸರಿ, ಅವನ ಹೆಸರು ಹೇಳಿ ಇವಾಗ. ಏನೋ ಕಲ್ಯಾಣ ಅಂತೆ. ಕಲ್ಯಾಣ್. ಆಯ್ತು. ಏನೇ ಮಾಡ್ತಿದ್ಯಾ? ರೆಡಿ, ಅವ್ನು ಡಿ ಪಿ ನೋಡ್ತಿದ್ದೀನಿ. ವಾವ್, ಏನ್ ಸ್ಮಾರ್ಟ್ ಇದಾನ್ ಗೊತ್ತಾ ಹುಡುಗ, ನೋಡಿಲಿ. ಅವ್ನು ಏನು ಸ್ಮಾರ್ಟ್ ಇದ್ರೆ ಏನು, ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನನ್ನ ನಿರ್ಧಾರನೂ ಬದಲಾಗಲ್ಲ. ಆಯ್ತು, ಅದನ್ನ ಹೇಳಕ್ಕಾದ್ರೂ ಅವನನ್ನ ಮೀಟ್ ಮಾಡ್ಬೇಕು ತಾನೆ. ನೀನು ಅವನನ್ನ ಮೀಟ್ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಮ ಅಪ್ಪ ಅಮ್ಮ ಆದ್ರೂ ಖುಷಿ ಪಡ್ತಾರೆ, ಸಮಾಧಾನ ಆಗುತ್ತೆ ಅವರಿಗೆ. ಸರಿ, ತಲೆ ತಿನ್ಬೇಡ. ಅವನೇ ಫಸ್ಟ್ ಕಾಲ್ ಮಾಡಲಿ, ಆಮೇಲೆ ನೋಡೋಣ. ಮನೆಯವರೇನೋ ಆ ಹುಡುಗಿ ನಂಬರ್ ಕಳಿಸ್ಬಿಟ್ರು. ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಸರಿಗಿರುತ್ತೋ ಸರಿಗಿರಲ್ವೋ ಗೊತ್ತಿಲ್ವಲ್ಲ. ಇಷ್ಟೊತ್ತಾದ್ರೂ ಒಂದು ಮೆಸೇಜೇ ಮಾಡಿಲ್ಲ ಕಣೆ. ನಾಳೆ ಬೆಳಿಗ್ಗೆ ಆದ್ರೆ ಅಪ್ಪ ತಲೆ ತಿನ್ನೋಕೆ ಶುರು ಮಾಡ್ತಾರೆ. ಪರವಾಗಿಲ್ಲ, ನೀನೇ ಕಾಲ್ ಮಾಡು. ಹುಡುಗಾಗಿ ಅವನೇ ತಾನೇ ಫಸ್ಟ್ ಮಾಡಬೇಕು. ನಮ್ಮಪ್ಪ ಏನಾದರೂ ಬೆಳಗ್ಗೆ ಕಾಲ್ ಮಾಡಿ ಅಪ್ಡೇಟ್ ಕೊಡಲಿಲ್ಲ ಅಂತಂದರೆ ನಾನು ತಿಕ್ಕ ಹೊರ್ಕೊಂಡ್ಬಿಡ್ತಾರೆ. ಹೆಂಗಾರಾಗಲಿ ಒಂದು ಕಾಲ್ ಮಾಡೋಣ. ಎಂಗೇಜ್ ಬರ್ತಾ ಇದೆ. ಓ, ಬ್ಯುಸಿ ಬರ್ತಿದೆ. ಇಷ್ಟೊತ್ತಿಗೆ ಎಂಗೇಜ್ ಬರ್ತಿದೆ ಅಂದರೆ ಯಾವುದೋ ಹುಡುಗಿ ಜೊತೆ ಕಚ್ಕೊಂಡಿರ್ತಾನೆ. ಅಫೇರ್ ಇದೆ ಅಂತೀಯಾ? ಇರಲಿ ಬಿಡು, ಒಳ್ಳೇದೇ ಆಯಿತು. ಎಂಗೇಜ್ ಬರ್ತಾ ಇದೆ ಅಂತಂದರೆ ಯಾರಿಗೋ ಮಳೆ ಹೊಡಿತಾ ಇರ್ತಾಳೆ ಅಂತ ಅರ್ಥ. ಇಂಥ ಚೀಪ್ ಮೆಂಟಾಲಿಟಿ ಹುಡುಗಿರಪ್ಪ. ಏನಾದರೂ ಆಗಲಿ, ನನಗೇನಾಗಬೇಕು, ಈ ಮದುವೆ ಕ್ಯಾನ್ಸಲ್ ಮಾಡೋದಕ್ಕೆ ಒಳ್ಳೆ ರೀಸನ್ ಸಿಕ್ತು. ನಮ್ಮ ಅಪ್ಪಯ್ಯ ಬೇರೆ ಹೇಳ್ಬಿಟ್ಟವ್ರೆ. ಹಾಳಾಗೋಗ್ಲಿ, ನಾನೇ ಇನ್ನೊಂದು ಸತಿ ಮಾಡ್ತೀನಿ. ಸದ್ಯ ಅವನೇ ಫೋನ್ ಮಾಡ್ದ. ಹಲೋ, ಸೀತಾ ಮಾತೆ ಅವರೇ? ಬರೀ ಸೀತಾ, ಎಕ್ಸ್ಟ್ರಾಸ್ ಎಲ್ಲ ಬೇಡ. ನೀವೇನು ಪವನ್ ಕಲ್ಯಾಣ? ಪವನ್ ಕಲ್ಯಾಣ್ ಅಲ್ಲ, ಬರೀ ಕಲ್ಯಾಣ್ ಅಷ್ಟೇ. ಆಯಿತು, ಬರೀ ಕಲ್ಯಾಣ್ ಅವರೇ. ನನಗೆ ನಮ್ಮ ಮನೆಯಿಂದ ನಿಮ್ಮ ನಂಬರ್ ಕಳಿಸಿದ್ದಾರೆ. ನಿಮಗೆ ಟೈಮ್ ಇದ್ದರೆ ಒಂದು ಸರ್ತಿ ಮೀಟ್ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸೇಮ್ ಟು ಸೇಮ್, ನಮ್ಮಪ್ಪನೂ ಫೋನ್ ಮಾಡಿ ಇದನ್ನೇ ಹೇಳಿರೋದು. ಸರಿ, ಹಾಗಾದರೆ ನಾಳೆ ಸಿಗೋಣವಾ? ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆದರೂ ಪರವಾಗಿಲ್ಲ, ಸಿಗ್ತೀನಿ. ಪರವಾಗಿಲ್ಲ, ನೀವು ಬ್ಯುಸಿ ಇದ್ದರೆ ನಾಡೋದಾದರೂ ಓಕೆ. ನನಗೇನು ಅರ್ಜೆಂಟ್ ಇಲ್ಲ. ಹಂಗೇನಿಲ್ಲ, ಬೇಗ ಸಿಕ್ಕಿದ್ರೆ ಬೇಗ ವ್ಯವಹಾರ ಮುಗಿಸ್ಬಿಡ್ಬೋದು ಅಂತ ಅಷ್ಟೇ. ವಾಟ್, ವ್ಯವಹಾರನ? ಐ ಮೀನ್ ವಾಡೆವ. ಸರಿ, ಹಾಗಾದರೆ ನಾಳೆ ಸಂಜೆ ಸಿಗೋಣವಾ? ನಿಮಗೆ ಓಕೆ ಆದರೆ? ಬರ್ಬೋದು. ಎಲ್ಲಿಗೆ ಬರಬೇಕು, ಎಷ್ಟೊತ್ತಿಗೆ ಬರಬೇಕು? ಸರಿ, RR ನಗರ್ ಕಾಫಿ ಶಾಪ್ ನಿಮ್ಗೆ ಓಕೆನಾ? ಸರಿ, ಬಾಯ್. ಸರಿ, ಹಾಗಾದರೆ ಸಿ ಯು ಟುಮಾರೋ. ಎಸ್, ಫೈನಲಿ. ನೋಡೇ ಬಿಡೋಣ ಅದು ಹೆಂಗಿರ್ತಾಳೆ ಅಂತ. ಸ್ವಾಮಿ, ಹೆಂಗಾರು ಮಾಡಿ ಇವತ್ತು ಮೀಟ್ ಅಪ್ಪು ಹುಡುಗ ನನ್ನ ರಿಜೆಕ್ಟ್ ಮಾಡಂಗೆ ಮಾಡಪ್ಪ. ಇಲ್ಲಾಂದ್ರೆ ನಾನೇ ಅವ್ನು ರಿಜೆಕ್ಟ್ ಮಾಡೋಕ್ಕೊಂದು ಬಲವಾದ ಕಾರಣ ಕೊಡಪ್ಪ. ಒಟ್ಟಿನಲ್ಲಿ ಮದುವೆ ಬೇಡಂಬು ನನಗೆ ತಥಾಸ್ ಅಂದೇಳಿ ಯಾವ ಗಣ್ಣು ತೋರಿಸ್ಬೇಡ. ಈ ಥರ ವರ ಕೇಳೋ ಹುಡುಗಿ ನಾ ಒಬ್ಬಳೇ ಇರ್ಕಲ್ಲ. ಟಾಕಿಸ್ ಆ್ಯಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆ್ಯಪ್.